ಶ್ರೀ ಕೃಷ್ಣ ಪರಮಾತ್ಮ ದ್ವಾಪರ ಯುಗದ ಕೊನೆ ಭಾಗದಲ್ಲಿ ಅವತಾರ ಮಾಡಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಅವನ ಒಂದೊಂದು ಲೀಲೆಯನ್ನು ಅನುಸಂಧಾನ ಮಾಡಿಕೊಂಡ್ರೆ ಅದೇ ರೀತಿಯಾದ ಫಲ ಸಿಗ್ತದೆ. ಅದಕ್ಕಾಗಿ ಬಹುಮುಖವಾದ ಚರಿತ್ರೆಯನ್ನು ತೋರಿಸಿದ್ದ. ಪೂತನ ಜೀವಿತ ಹರಹ ಶಕಟಾಸುರ ಭಂಜನ ಈ ರೀತಿ ಮಾಡಿದರೆ ಪೂತನ ಜೀವಿತ ಹರಹ ಅನ್ನೋದರಿಂದ ಮಕ್ಕಳಿಗೆ ಬರ್ತಕ್ಕಂಥ ಬಾಲಗ್ರಹ ಎಲ್ಲ ನಿವಾರಣೆ ಆಗ್ತದೆ. ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತೆ ಅಂತ ಯಾವ ರೀತಿ ನಾವು ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ಉಪಾಸನೆ ಮಾಡ್ತೇವೋ ಅಂಥ ಫಲ ಕೊಡ್ತಾನೆ. ಅದಕ್ಕೆ ಅನೇಕ ವಿಧವಾದ ಚರಿತ್ರೆ ತೋರಿಸಿದ್ದ. ಒಮ್ಮೆ ಶ್ರೀಕೃಷ್ಣ ತನ್ನ ಸ್ಥಳದಲ್ಲಿರುವಾಗ ಒಂದು ಸುದ್ದಿ ಕೇಳಿದ. ರುಕ್ಮಿಣಿ ದೇವಿಗೆ ಸ್ವಯಂವರ ಅಂತ ಒಂದು ಘೋಷಣೆ ಆಯಿತು. ವಿದರ್ಭ ದೇಶದಲ್ಲಿ ಭೀಷ್ಮಕ ರಾಜ ಅಂತಿದ್ದ. ಆ ಭೀಷ್ಮಕ ರಾಜನ ಮಗಳೇ ರುಕ್ಮಿಣಿ ದೇವಿ. ರುಕ್ಮಿಣಿ ದೇವಿ ಅಂದರೆ ಸಾಕ್ಷಾತ್ ಶ್ರೀದೇವಿ. ಲಕ್ಷ್ಮೀ ದೇವಿಗೆ 3 ರೂಪ, ಶ್ರೀ ಭೂ ದುರ್ಗಾ ಅಂತ. ಶ್ರೀದೇವಿನೇ ರುಕ್ಮಿಣಿ ದೇವಿ, ಭೂದೇವಿನೇ ಸತ್ಯಭಾಮ, ದುರ್ಗಾದೇವಿ ಕೃಷ್ಣನ ತಂಗಿಯಾಗಿ ದುರ್ಗೆಯಾಗಿ ಅವತಾರ ಮಾಡಿದರು. ಅದರಲ್ಲಿ ಆ ಶ್ರೀದೇವಿ ಭೀಷ್ಮಕ ರಾಜನ ಮಗಳಾಗಿ ಹುಟ್ಟಲಿಕ್ಕೆ ಕಾರಣ ಅಂದರೆ ಭೀಷ್ಮಕ ರಾಜ ವಿಶೇಷ ಗೋದಾನ ಮಾಡ್ತಾ ಇದ್ದಂತೆ. ಎಲ್ಲ ಬ್ರಾಹ್ಮಣರನ್ನ ಕರೆಸಿ ಅವರ ಪಾದ ತೊಳೆದು ಗೋದಾನ ಮಾಡಿದರೆ ಆ ಬ್ರಾಹ್ಮಣರ ಪಾದ ತೊಳೆದ ನೀರು, ಗೋದಾನ ಸಂಕಲ್ಪದ ನೀರು, ಕೃಷ್ಣಾರ್ಪಣೆ ಬಿಟ್ಟ ನೀರು ಹರಿದು ವಾರಾನ್ ಧಾರಾ ಕಲಯತ ಬಹೂನ್ ಯತ್ರ ರಮ್ಯಾಂ ಸ್ತಟಾಕಾನ್ ಆ ನೀರೇ ಹರಿದು ಕೆರೆಯಾಗಿತ್ತದು. ಅಷ್ಟು ಗೋದಾನ ಮಾಡಿ ಪುಣ್ಯ ಕಟ್ಟಿಕೊಂಡವನು. ಅದಕ್ಕೆ ಲಕ್ಷ್ಮೀ ದೇವಿ ಶ್ರೀದೇವಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ರು. ಆ ರುಕ್ಮಿಣಿಗೆ ಅಣ್ಣಂದಿರಿದ್ದರು 4 ಜನ. ಅವರೆಲ್ಲ ಸೇರಿ ಒಂದು ಸ್ವಯಂವರ ಅಂತ ಏರ್ಪಾಡು ಮಾಡಿದರು, ರುಕ್ಮಿಣಿ ಸ್ವಯಂವರ ಅಂತ. ಆದರೆ ಉದ್ದೇಶ ಇದ್ದದ್ದೇನು? ಆ ರುಕ್ಮರಥ, ರುಕ್ಮಮಾಲಿ ಅವರಿಗೆಲ್ಲ ಶಿಶುಪಾಲನಿಗೆ ರುಕ್ಮಿಣಿ ಕೈಯಿಂದ ಮಾಲೆ ಹಾಕಿಸ್ಬೇಕು, ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ಆವಾಗ ಜರಾಸಂಧನ ಬಾಂಧವ್ಯ ತಮಗೆ ಬರ್ತದೆ ಅಂತ. ಜರಾಸಂಧ ಶಿಶುಪಾಲನನ್ನು ಚೆನ್ನಾಗಿ ಬೆಳೆಸಿ ತಯಾರು ಮಾಡಿದವನು ಅವನವನಿಗೆ ಭಾರಿ ಭಾರಿ ಭಾರಿ. ಶಿಶುಪಾಲ ಜರಾಸಂಧನಿಗೆ ಔರಸ ಪುತ್ರನಂತೆ ಇದ್ದ. ಅವನು ಹುಟ್ಟಿದ್ದು ದಮಘೋಷನ ಮಗನಾಗಿ, ಬೆಳೆದದ್ದೆಲ್ಲ ಜರಾಸಂಧನ ಮನೆಯಲ್ಲಿ. ಆದ್ದರಿಂದ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಿದರೆ ಜರಾಸಂಧನ ಬಂಧುಗಳಾಗ್ತೇವೆ ಅಂತ ಈ ರುಕ್ಮರಥ, ರುಕ್ಮಮಾಲಿ ಇವರದ್ದು ಕುತಂತ್ರ. ಅದಕ್ಕೆ ಸ್ವಯಂವರ ಅಂತ ಮಾಡಿ ರಾಜರನ್ನೂ ಸ್ವಯಂವರ ಮಾಡಲೇಬೇಕು. ಸ್ವಯಂವರ ಮಾಡಿದ್ದಾರೆ. ಆ ಸ್ವಯಂವರದಲ್ಲಿ ಇವರದ್ದು ಉದ್ದೇಶ ಏನು ಅಂದರೆ ಬಲಾತ್ಕಾರವಾಗಿ ರುಕ್ಮಿಣಿ ಕೈಲೇ ಶಿಶುಪಾಲನಿಗೆ ಮಾಲೆ ಹಾಕಬೇಕು. ಈ ಉದ್ದೇಶ ಇಟ್ಟುಕೊಂಡು ಸ್ವಯಂವರ ಘೋಷಣೆ ಆಯಿತು. ಕೃಷ್ಣನಿಗೆ ಗೊತ್ತಾಯಿತು. ಶ್ರೀಕೃಷ್ಣ ಒಂದು ರೀತಿ ಆಘಾತ ಆದಂತೆ ನಟಿಸಿದ. ಇಲ್ಲ, ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು. ಅನಾದಿ ಕಾಲದಿಂದ ರುಕ್ಮಿಣಿ ದೇವಿ ಕೃಷ್ಣ ಪತ್ನಿಯರೇ, ಅವರು ಪತಿಪತ್ನಿಯರೇ. ಅದಕ್ಕೆ ಗರುಡನ್ನು ಬರಮಾಡಿಕೊಂಡು ಶ್ರೀಕೃಷ್ಣ ಧಾವಿಸಿ ಬಂದ ಆ ವಿದರ್ಭ ದೇಶಕ್ಕೆ. ಇಲ್ಲಿ ಸ್ವಯಂವರ ಮಂಟಪದಲ್ಲಿ ಎಲ್ಲರೂ ಕೂತಿದ್ದಾರೆ, ವ್ಯವಸ್ಥೆ ಆಗಿದೆ. ಇದ್ದಕ್ಕಿದ್ದ ಹಾಗೆ ಕೃಷ್ಣ ಒಂದು ಇಳಿದು ಕೂಡಲೇ ಆ ಗರುಡ ಬಂದ ಗರುಡನ ರೆಕ್ಕೆ ಗಾಳಿಗೆ ಸ್ವಯಂವರ ಮಂಟಪದಲ್ಲಿ ಆಸನದಲ್ಲಿ ಕೂತವರೆಲ್ಲ ಬಿದ್ದುಬಿಟ್ರು. ಅಷ್ಟು ಗಾಳಿ ಬೀಸಿ ಆ ರೆಕ್ಕೆ ಗಾಳಿಗೆ. ಎಲ್ಲರೂ ವಿಚಾರ ಮಾಡಿದರು, ಯಾಕೆ? ಕೃಷ್ಣ ಬಂದಿದ್ದಾನೆ, ಗರುಡಾರೂಢನಾಗಿ ಬಂದಿದ್ದಾನೆ. ಆಗ ದುಷ್ಟ ಚತುಷ್ಟಯರು ಅಂತಿದ್ರು. ಜರಾಸಂಧ, ರುಕ್ಮಿ, ಆಮೇಲೆ ಶಿಶುಪಾಲ, ದಂತವಕ್ರ ಇವರೆಲ್ಲ ಸೇರಿ ವಿಚಾರ ಮಾಡ್ತಾರೆ. ಕೃಷ್ಣ ಗರುಡನ ಮೇಲೆ ಬಂದಿದ್ದಾನೆ ಅಂತಂದರೆ ಅವನು ನಾರಾಯಣ ಇರಬೇಕು ಅಂತ ಆಗನಿಸ್ತದೆ. ಯಾಕೆ? ಗರುಡ ವಾಹನ ನಾರಾಯಣ, ಬೇರೆ ಯಾರು? ಅದರಿಂದ ಇವನು ನಾರಾಯಣನೇ ಅವತಾರ ಮಾಡಿರಬೇಕು. ರುಕ್ಮಿಣಿಯನ್ನು ನೋಡಿದರೆ, ಅವಳ ಸೌಂದರ್ಯ ನೋಡಿದರೆ ಇವಳು ಲಕ್ಷ್ಮಿ ಅಂತ ಅನ್ನಿಸ್ತಾ ಇದೆ. ಕೃಷ್ಣ ಏನಾದರೂ ಸ್ವಯಂವರ ಮಂಟಪಕ್ಕೆ ಬಂದರೆ ಆ ರುಕ್ಮಿಣಿ ಮಾಲೆ ಹಾಕೋದು ಕೃಷ್ಣನಿಗೆ ನಿಶ್ಚಿತ. ಶಿಶುಪಾಲನಿಗೆ ಅಂತ ನಾವು ಎಷ್ಟು ನಿರ್ಬಂಧ ಮಾಡಿದರೂ ಕೃಷ್ಣ ಬಂದಾಗ ಧೈರ್ಯದಿಂದ ಹಾಕಿಬಿಡ್ತಾಳೆ. ಏನು ಮಾಡೋದು? ತೀರ್ಮಾನ ಮಾಡಿದ್ರು, ಅವನನ್ನು ಒಳಗೆ ಬಿಡಬಾರ್ದು, ಒಳಗೆ ಬರಲಿಕ್ಕೆ ಬಿಡಬಾರ್ದು, ದಬ್ಬಿ ಹೊರಗೆ ಕಳಿಸಿಬಿಡ್ಬೇಕು. ಜರಾಸಂಧ ಹೇಳಿದ, ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಾನು 10-18 ಸಲ ಅವನ ಮೇಲೆ ಆಕ್ರಮಣ ಮಾಡಿ ಚೆನ್ನಾಗಿ ಏಟು ತಿಂದು ಬಂದಿದ್ದೀನಿ. ಅವೆಲ್ಲ ಮಾಡ್ಲಿಕ್ಕೆ ಹೋದರೆ ನಮ್ಮನ್ನೇ ಮೆತ್ತಗೆ ಮಾಡಿಬಿಡ್ತಾನೆ. ಆದ್ದರಿಂದ ಬಲಾತ್ಕಾರ ಮಾಡ್ಲಿಕ್ಕೆ ಹೋಗಬಾರ್ದು, ನಮ್ಮ ಮರ್ಯಾದೆ ಹೋಗ್ತದೆ, ಅಂಥ ಪ್ರಬಲ ಇದ್ದಾನೆ ಅಂತ ಜರಾಸಂಧ ನಾಚಿಕೆ ಬಿಟ್ಟು ಹೇಳಿದ. ಹಾಗಾದ್ರೆ ಏನು ಮಾಡೋದು? ಬಲಾತ್ಕಾರ ತಡಿಲಿಕ್ಕೆ ಆಗೋದಿಲ್ಲ, ಬರ್ತಾನೆ.
ಹಾಗಾದ್ರೆ ಅವನಿಗೆ ಆಸನ ಇಡಬಾರ್ದು. ಸಿಂಹಾಸನಗಳಿತ್ತು, ಸ್ವಲ್ಪ ಜಮಖಾನೇನೋ ಹಾಸಿದ್ರು, ಆ ಕುರ್ಚಿಗಳನ್ನೆಲ್ಲ ಭರ್ತಿ ಮಾಡಿದ್ರು. ಆವಾಗ ನಚಾಸ್ಯತಿ ಕ್ಷಿತವು, ಅವನು ದೊಡ್ಡವನು, ನಚಾಸ್ಯತಿ ಕ್ಷಿತವು ಅಂದರೆ ನೆಲದ ಮೇಲಂತೂ ಕೂಡೋದಿಲ್ಲ, ಅವನಿಗೆ ಆಸನದಲ್ಲೇ ಕೂಡೋನು. ಆಸನಗಳನ್ನೆಲ್ಲ ಭರ್ತಿ ಮಾಡಿಬಿಡೋಣ. ಒಂದು ಆಸನ ಇಲ್ಲದೆ ಇದ್ದರೆ ಸುಮ್ಮನೆ ಬಂದು ನೋಡಿಕೊಂಡು ವಾಪಸ್ ಹೋಗ್ತಾನೆ. ಆಮೇಲೆ ಸ್ವಯಂವರ ಮುಂದುವರಿಸೋಣ ಅಂತ ವಿಚಾರ ಮಾಡಿ ಸ್ವಯಂವರ ಆಸನಗಳನ್ನೆಲ್ಲ ಭರ್ತಿ ಮಾಡಿಬಿಟ್ಟು, ಖಾಲಿ ಇದ್ದಿದ್ರು ಯಾರ್ಯಾರನ್ನೋ ಕೂಡಿಸಿ ಭರ್ತಿ ಮಾಡಿದ್ರು. ಇಷ್ಟೆಲ್ಲ ಏನಾಯಿತು ಅಂದರೆ, ಈ ಕುತಂತ್ರ ಮಾಡಿದ್ದು ಕೃತಕೈಸಿಕರು ಅಂತ ಇದ್ರೆ, ಆ ಕೃತಕೈಸಿಕರಿಗೆ ಗೊತ್ತಾಯಿತು. ಅವರು ಸೀದಾ ಹೋಗಿ ಆ ಗರುಡನಿಂದ ಇಳಿದಲ್ಲಿ ಅಲ್ಲೇ ಹೋಗಿ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದರು. ಈಗ ನೀ ಸದ್ಯಕ್ಕೆ ಸ್ವಯಂವರ ಮಂಟಪಕ್ಕೆ ಹೋಗಬೇಡ, ಅಲ್ಲಿ ಪರಿಸ್ಥಿತಿ ಗಂಭೀರ ಆಗಿದೆ, ನಮ್ಮನೆಗೆ ಬಾ, ಸದ್ಯಕ್ಕೆ ಅಲ್ಲಿ ಇಳ್ಕೊ, ನಾವು ಹೋಗಿ ನೋಡಿ ಆಮೇಲೆ ನಿಮಗೆ ತಿಳಿಸ್ತೀವಿ ಬರುವಂತೆ, ಈಗಂತೂ ನಮ್ಮನೆಗೆ ಬಾ ಅಂತ ಕೃತಕೈಸಿಕರು ತಮ್ಮನೆ ಕರ್ಕೊಂಡು. ಅಲ್ಲಿ ಹೋಗೋ ಹೊತ್ತಿಗೆ ಸರಿಯಾಗಿ ಸ್ವರ್ಗಲೋಕದಿಂದ ದೊಡ್ಡ ಸಿಂಹಾಸನ ಕೆಳಗಿಳಿತಂತೆ. ಆ ಸಿಂಹಾಸನದಲ್ಲಿ ಕೃಷ್ಣನ ಕೂಡಿಸಿದ್ರು. ಇನ್ನೊಬ್ಬ ಸ್ವರ್ಗದಿಂದ ಒಬ್ಬ ದೂತ ಬಂದ, ಅವನು ಸ್ವಯಂವರ ಮಂಟಪಕ್ಕೆ ಇಳಿದ. ಅಲ್ಲಿ ಇಳಿದು ಅಲ್ಲಿ ಕೂತವರಿಗೆಲ್ಲ ಹೇಳಿದಂತೆ, ಈ ವಿದರ್ಭ ದೇಶಕ್ಕೆ ಕೃಷ್ಣ ಬಂದಿದ್ದಾನೆ, ಸದ್ಯದಲ್ಲಿ ಕೃತಕೈಸಿಕನ ಮನೆಯಲ್ಲಿ ಇಳ್ಕೊಂಡಿದ್ದಾನೆ, ಸ್ವರ್ಗದಿಂದ ಸಿಂಹಾಸನ ಬಂದಿದೆ, ಅಲ್ಲಿ ಕೂತಿದ್ದಾನೆ. ಇಲ್ಲಿದ್ದವರೆಲ್ಲ ಎದ್ದು ಹೋಗಿ ಅವನಿಗೆ ಮಾಲಾರ್ಪಣೆ ಮಾಡಿ ದೇವಾಧಿದೇವ ಅಂತ ಗೌರವ ಸಲ್ಲಿಸಿ ಬರಬೇಕಂತೆ ಇಂದ್ರ ಹೇಳಿ ಕಳಿಸಿದ್ದಾನೆ. ಯಾರಾದರೂ ಹೋಗಿಲ್ಲ ಅಂದ್ರೆ ವಜ್ರಾಯುಧ ಹಾಕ್ತಾನೆ ತಲೆ ಮೇಲೆ. ಇವರು ಮೀಟಿಂಗ್ ಮಾಡಿದವರು ಕೂತವರು ಎಲ್ಲರೂ ಎದ್ದು ಹೋದ್ರು. ವಜ್ರಾಯುಧ ತಲೆಗೆ ಬಿಡೋದು ಬೇಡ ಅಂತ ಹೋಗಿ ಕೃತಕೈಸಿಕರ ಮನೆಗೆ ಹೋಗಿ ಕೃಷ್ಣನಿಗೆ ಭಾರೀ ಗೌರವ ಆದರ ಎಲ್ಲ ಮಾಡಿ ಮತ್ತೆ ಸ್ವಯಂವರ ಮಂಟಪಕ್ಕೆ ಬಂದರು. ಆಮೇಲೆ ಕೃಷ್ಣ ಭೀಷ್ಮಕ ರಾಜನಿಗೆ ಹೇಳಿ ಕಳಿಸಿದ. ಅವನ ತಮ್ಮಂದರೆ ಕೃತಕೈಸಿಕರು. ಭೀಷ್ಮಕ ರಾಜ ಬಂದಾಗ ಭೀಷ್ಮಕನಿಗೆ ಹೇಳ್ತಿದ್ದಾನೆ, ಏನು ಮಾಡ್ಲಿಕ್ಕೆ ಹೊರಟಿದ್ದೆ, ಎಂಥ ಅವಿವೇಕದ ಕೆಲಸ ಮಾಡ್ತಾರೆ, ಏನು ಮಾಡ್ತಿದ್ದೀನಿ, ನನ್ನ ಮಗಳಿಗೆ ನಾನು ಸ್ವಯಂವರ ಮಾಡ್ತಿದ್ದೀನಿ ಅಂತ. ಇಲ್ಲ, ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತೀನಿ. ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ, ನಿನ್ನ ತಾಯಿಗೆ ನೀನು ಸ್ವಯಂವರ ಮಾಡ್ತಾ ಇದ್ದೀನಿ. ಜಗನ್ಮಾತೆ ರುಕ್ಮಿಣಿದೆ, ಇಡೀ ಜಗತ್ತಿಗೆ ತಾಯಿ ಅಂಥವಳಿಗೆ ಸ್ವಯಂವರ ಮಾಡೋದು ಅಂದರೆ ಏನರ್ಥ? ಅದರಿಂದ ಮೊದಲು ಅದನ್ನು ನಿಲ್ಲಿಸು. ಇವನು ನಂಬಲಿಲ್ಲ. ಏನು ಹೇಳ್ತಾ ಇದ್ದೀನಿ ನೀನು ಅಂತ ಇವನಿಗೆ ವಾಪಸ್ ಕೇಳ. ಆ ಕೃಷ್ಣ ಹೇಳಿದೆ, ನಾ ಬರೇ ಹೇಳೋದೆಲ್ಲ ತೋರಿಸ್ತೀನಿ ನೋಡು ಅಂತ ಭೀಷ್ಮಕ ರಾಜನಿಗೆ ದಿವ್ಯ ಚಕ್ಷುಸ್ಸು ಕೊಟ್ಟು ತೋರಿಸಿದ. ಆ ದಿವ್ಯ ಚಕ್ಷುಸ್ಸಿನಿಂದ ನೋಡಿದಾಗ ಭೀಷ್ಮಕನಿಗೆ ಕೃಷ್ಣ ನಾರಾಯಣನಾಗಿ ಕಾಣ. ಒಂದ್ಸಲ ರುಕ್ಮಿಣಿ ನೋಡ್ತಾನೆ, ಆ ರುಕ್ಮಿಣಿ ದೇವಿ ಲಕ್ಷ್ಮಿಯಾಗಿ ಕಾಣಿಸ್ತಾ ಇದ್ದಾಳೆ. ಕೃಷ್ಣನ್ ನೋಡಿದರೆ ನಾರಾಯಣನಾಗಿ ಕಾಣಿಸ್ತಾ ಇದ್ದಾನೆ. ಇವರಿಬ್ಬರು ಲಕ್ಷ್ಮೀ ನಾರಾಯಣರಾಗಿ ಕಾಣಿಸಿದರು. ಆಮೇಲೆ ಕೃಷ್ಣನ ಪಾದ ಕೆರೆಗೆ ನಮಸ್ಕಾರ ಮಾಡಿ ಕ್ಷಮಾಯಾಚನೆ ಮಾಡಿ ಸೀದಾ ಸ್ವಯಂವರ ಮಂಟಪಕ್ಕೆ ಬಂದು ಅಲ್ಲಿದ್ದವರಿಗೆಲ್ಲ ಕೈ ಜೋಡಿಸಿ ಹೇಳಿದ, ಕಾರಣಾಂತರದಿಂದ ಸ್ವಯಂವರ ರದ್ದಾಗಿದೆ, ಅನಿವಾರ್ಯ ಕಾರಣಗಳಿಂದ ಕ್ಷಮಿಸಿ ನೀವೆಲ್ಲ ಹೋಗಬಹುದು ಅಂತ ತಾಂಬೂಲ ಕೊಟ್ಟು ಕಳಿಸಿ. ಅವಳಿಗೆ ಸ್ವಯಂವರ ಮಾಡಲಿಕ್ಕೆ ಹೋದರೆ ಕೃಷ್ಣ ಹೀಗೆ ಮಾಡಿದ. ಎಲ್ಲರೂ ಹೋದರು. ಅವತ್ತು ರಾತ್ರಿ ಮತ್ತೆ ದುಷ್ಟಚತುಷ್ಟಯಲ್ಲಿ ಸೇರಿದರು. ಏನೋ ಮಾಡಲಿಕ್ಕೆ ಹೋದರೆ ಏನೋ ಆಗೋಯ್ತು, ಏನು ಮಾಡೋದು? ಆವಾಗ ಅವರೆಲ್ಲ ಹೇಳಿದರು, ಸ್ವಯಂವರ ಮಾಡಬಾರ್ದು ಅಂತ ಭೀಷ್ಮಕ ರಾಜರು ಹೇಳಿದ್ದಾರೆ, ಬೇಡ ಸ್ವಯಂವರ ಬೇಡ, ಮದುವೆ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿ. ಸ್ವಯಂವರಕ್ಕೆ ಕಲ್ಲು ಹಾಕಿದವನೇನು ಮದುವೆ ಮಾಡಲಿಕ್ಕೆ ಬಿಟ್ಟಾನ? ಅವನು ಹೇಳೋದೇ ಬೇಡ, ಸುದ್ದಿ ಹೇಳೋದೇ ಬೇಡ, ನಾಳೆನೇ ಮುಹೂರ್ತ ಇಟ್ಬಿಡೋದು. ಅಕಸ್ಮಾತ್ ಏನಾದರೂ ಸರಿ ಇಲ್ಲ ಅಂದರೆ ಶಾಂತಿ ಮಾಡಿಸೋದು, ಶುಕ್ರ ಶಾಂತಿ ಗುರು ಶಾಂತಿ ಮಾಡಿಸಿ, ಅಂತೂ ಶೋಭಾವಿನಿತ್ವ ಮಜಿತೋದ್ವಹನೆ ವಿದರ್ಭ ಅಂತ ನಾಳೆನೇ ಮುಹೂರ್ತ ಇಟ್ಟು ದಿಢೀರಂತ ಮದುವೆ ಮಾಡೋದು, ಯಾರಿಗೂ ಹೇಳೋದು ಬೇಡ, ಎಲ್ರಿಗೂ ಆಮೇಲೆ ಹೇಳಿದರೆ. ಈ ರೀತಿ ತೀರ್ಮಾನ ಮಾಡಿ ಮರುದಿವಸಕ್ಕೆ ಮುಹೂರ್ತ ಇಟ್ಟು ಮದುವೆ ಅಂತ ಮಾಡಿದ್ರು. ಸ್ವಯಂವರ ಬೇಡ, ಮದುವೆ. ಆದರೆ ಅದು ರುಕ್ಮಿಣಿಗಂತೂ ಗೊತ್ತಾಯಿತು. ಆ ಕ್ಷಣದಲ್ಲಿ ರುಕ್ಮಿಣಿ ದೇವಿ ಒಬ್ಬ ಬ್ರಾಹ್ಮಣರನ್ನ ಕರೆದು ಅವರಿಗೊಂದು ಪತ್ರ ಬರೆದು ಆ ಬ್ರಾಹ್ಮಣರ ಕೈಯಲ್ಲಿ ಕೃಷ್ಣನಿಗೆ ಕಳಿಸ್ತಾರೆ. ಅರ್ಜೆಂಟ್, ಬಹಳ ವೇಗದಿಂದ ಹೋಗಿ ನೀವು ದ್ವಾರಕೆಗೆ ಹೋಗಿ ಕೃಷ್ಣನಿಗೆ ಪತ್ರ ಕೊಟ್ಟು ನಾಳೆ ಬೆಳಗಾದ್ರ ಮುಹೂರ್ತ ಕೃಷ್ಣ ಬಂದು ಕರ್ಕೊಂಡು ಹೋಗಿರಬೇಕು, ಅಷ್ಟು ಕೆಲಸ ಮಾಡಿ ಅಂತ ಒಂದು ಪತ್ರ ಬರೆದು ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟಲು. ಅವರು ವಾಯುವೇಗದಿಂದ ದ್ವಾರಕೆಗೆ ಬಂದಿದ್ದಾರೆ. ಮರುದಿನ ಬೆಳಗ್ಗೆ ಮುಹೂರ್ತ ಇದೆ. ಅಷ್ಟು ಬೇಗ ವಾಯುದೇವರು ಆ ಬ್ರಾಹ್ಮಣರು ಬಂದು ವಾಯುವೇಗದಿಂದ ಬಂದು ಕೃಷ್ಣನಿಗೆ ಪತ್ರ ಕೊಟ್ಟರು. ಕೃಷ್ಣ ಹೇಳ್ತಾನೆ, ಎಲ್ಲಿಂದ ಬಂದ್ರಿ? ಏನು ವಿದರ್ಭ ದೇಶದ ಬ್ರಾಹ್ಮಣನ? ರುಕ್ಮಿಣಿ ದೇವಿ ಪತ್ರ ಬರೆದು ಕಳಿಸಿದ್ದಾಳೆ, ಹೋದ್ರಿ ಅಂತಾನೆ ಕೃಷ್ಣ. ಹೋದ್ರಿ ಅಂತಂದಾಗ ಅವರಿಗೆ ಸಂಕೋಚ ಆಯ್ತಂತ. ಕೃಷ್ಣ ಹೇಳಿದ, ನೀವು ನಮ್ಮ ಅಂತರಂಗಕ್ಕೆ ಸೇರಿದವರು, ಸಾಧಾರಣ ಬ್ರಾಹ್ಮಣರಲ್ಲ, ಹೋದ್ರಿ. ಓದ್ತಾ ಇದ್ದಾರೆ, ಧನ್ಯ ಬಲಾಸ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾ
ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ ಪಾತ್ರೇಶು ದತ್ತಾತ್ಮ ಪದಾಯ ದತ್ತ. ಒಳ್ಳೆ ಪ್ರಾಸಬದ್ಧವಾದ ಶ್ಲೋಕ ರುಕ್ಮಿಣಿ ದೇವಿ ಬರೆದುಕಳಿಸಿದ್ದಾರೆ. ಧನ್ಯ ಬಲಾಸ ವಿಭವೇ ಭವೇದ್ಯ. ಆ ಅಬಲೆ ಅಂದ್ರೆ ಕನ್ಯೆ ಧನ್ಯಳಾಗ್ತಾಳೆ ಯಾವಾಗ ಅಂದ್ರೆ ಕನ್ಯಾಪಿತ ತನ್ನ ಮಗಳನ್ನ ವೇದಾಂತ ವೇದ್ಯನಾಗಿರ್ತಕ್ಕಂಥ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ, ಆಮ್ನಾಯ ಸಹಿತವಾದ ಶಾಸ್ತ್ರೋದಿತವಾದ ಧರ್ಮ ಪಾತ್ರೆ, ಧರ್ಮ ಪರಿಪಾಲಕನಾಗಿರ್ತಕ್ಕಂಥವನಿಗೆ ಅಂಥ ವರನಿಗೆ ಕನ್ಯೆಯನ್ನು ದಾನ ಮಾಡಿದರೆ ಆ ಕನ್ಯೆ ಧನ್ಯಳು. ನೀನು ಅಂಥ ವರ ಇದ್ದಿ, ವೇದಾಂತ ವೇದ್ಯನಾಗಿರ್ತಕ್ಕಂಥ ವರ ನೀನು. ನನ್ನನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅದರಿಂದ ಈ ಪತ್ರ ಕಂಡ ಕೂಡಲೇ ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ರುಕ್ಮಿಣಿ ದೇವಿ ಪ್ರಾರ್ಥನೆ ಮಾಡಿದ್ದು. ಬ್ರಾಹ್ಮಣರು ಓದಿದಾಗ ಕೃಷ್ಣನಿಗೆ ಪರಮ ಸಂತೋಷ ಆಯಿತು. ಎಲ್ಲಿ ಬ್ರಾಹ್ಮಣರೇ ಕೈ ಚಾಚರಿ ಅನ್ನಂತ. ಕೈ ಚಾಚಿದರೆ ಏನೋ ಕೊಡ್ತಾನೇನೋ ಪತ್ರ ತಂದು ಕೊಟ್ಟದ್ದಕ್ಕೆ ಅಂತ ಕೈ ಚಾಚಿದ್ರೆ ಕೈ ಕುಲುಕಿದ್ದಂತಷ್ಟು ಕೈ ಹಿಡಿದು. ಬ್ರಾಹ್ಮಣರು ಹೇಳ್ತಾರೆ, ನಾನು ಬರೀ ಪತ್ರ ತಂದು ಕೊಟ್ಟವನು, ಪಾಣಿಗ್ರಹಣ ಮಾಡು ಅಂತ ರುಕ್ಮಿಣಿ ಬರೆದಿದ್ದಾಳೆ, ನಂದೇ ಮಾಡಿದೆಯಲ್ಲ ನೀನು, ನಾನು ಪಾಣಿಗ್ರಹಣ ಮಾಡಿದೆಯಲ್ಲ, ನೀನು ಅವಳ ಪಾಣಿಗ್ರಹಣ ಮಾಡ್ತೀ ಅಂತ ಇದರಿಂದ ಅರ್ಥ ಆಯಿತು ಅಂತ ಅವರು ಹೊರಟರು. ಕೃಷ್ಣನು ಕೂಡ ಹಿಂದುಗಡೆಯಿಂದ ಹೋದ. ಅಲ್ಲಿ ಯುದ್ಧ ಮಾಡಿ ಎಲ್ಲ ವ್ಯವಸ್ಥೆ ನಡೆದು ಹೋಗಿತ್ತು ಶಿಶುಪಾಲನಿಗೆ ಮದುವೆ ಅಂತ. ಅಷ್ಟು ವೇಗದಿಂದ ಕೃಷ್ಣ ಹೋಗಿ ಯುದ್ಧ ಮಾಡಿ ಅದನ್ನು ಸೋಲಿಸಿ ರುಕ್ಮಿಣಿ ದೇವಿಯ ಕೈ ಅಲ್ಲೇ ಹಿಡಿದ. ಪಾಣಿಗ್ರಹಣ ಮಾಡಿ ರಥದಲ್ಲಿ ಕೂಡಿಸ್ಕೊಂಡು ಸೀದಾ ದ್ವಾರಕೆಗೆ ಬಂದಾಗ ಯಾರೂ ಇಲ್ಲ, ಕೃಷ್ಣ ಕರ್ಕೊಂಡು ಬಂದ. ರುಕ್ಮಿಣಿ ಹೇಳಿದಂತೆ ಕ್ರಮಬದ್ಧವಾದ ಮದುವೆ ಆಗಬೇಕು, 5 ದಿವಸ ಮದುವೆ ಆಗಬೇಕು ಅಂತ ಅಂದ. ಮದುವೆ ಮಾಡೋದು 5 ದಿವಸ ಮಾಡಬೇಕು, ಬೆಳಗ್ಗೆ ಬಂದು ಸಾಯಂಕಾಲ ಹೊರಟೋಗೋದಲ್ಲ, 5 ದಿನ ವಿವಾಹದ ಕ್ರಮ ನಡಿಬೇಕು ಅಂತ. ಆಗ ಕೃಷ್ಣ ಕೇಳ್ತಾನೆ, ನಿನ್ನ ಕಡೆಯವರು ಯಾರಿದ್ದಾರೆ? ಹೆಣ್ಣಿನ ಬೀಗರು ಗಂಡಿನ ಬೀಗರು ಎಲ್ಲ ಬೇಕಲ್ಲ, ಯಾರಿದ್ದಾರೆ? ದ್ವಾರಕೆಯವರೇ ಬಹಳ ಜನ ಸೇರಿದ್ರಂತೆ, ನಾವು ಲಕ್ಷ್ಮಿ ಕಡೆ ಸೇರ್ತೀವಿ ಅಂತ. ಲಕ್ಷ್ಮಿ ಅಪೇಕ್ಷೆ ಇದ್ದವರೆಲ್ಲ ಆ ಕಡೆ ಸೇರಿದರು, ಕೆಲವರು ಕೃಷ್ಣನ ಕಡೆ ಸೇರಿದರು. ಪರಸ್ಪರ ಹರಿದ್ರ ತೈಲ ಇತ್ಯಾದಿಗಳನ್ನು ವಿನಿಮಯ ಮಾಡಿಕೊಂಡು ವಿವಾಹ ನಿಶ್ಚಿತಾರ್ಥ ಮಾಡಿ ಮೂಲಮಾಧವ ಅಂತ ಒಂದು ಸ್ಥಳ, ದ್ವಾರಕೆಯಿಂದ ಸೋಮನಾಥಪುರಕ್ಕೆ ಹೋಗುವಾಗ, ಪ್ರಭಾಸ ಕ್ಷೇತ್ರಕ್ಕೆ ಹೋಗುವಾಗ ಸಮುದ್ರ ತೀರದಲ್ಲಿ ದಾರಿಯಲ್ಲಿದೆ. ಇವತ್ತಿಗೂ ಆ ಊರಿಗೆ ಅದೇ ಹೆಸರು, ಮೂಲಮಾಧವ ಅಂತಲೇ ಹೆಸರು ಉಳ್ಕೊಂಡು ಬಂದಿದೆ. ಮೈಲಿಗೆಲ್ಲ ಹಾಗೆ ಹಾಕಿದ್ದಾರೆ ಮೂಲಮಾಧವ ಅಂತ. ಅಲ್ಲಿ ಇವತ್ತಿಗೂ ಅಲ್ಲಿ ಹೋಗಿದ್ವಿ ನಾವು. ರುಕ್ಮಿಣಿ ಇಳ್ಕೊಂಡ ಮನೆ, ಕೃಷ್ಣ ಇಳ್ಕೊಂಡ ಮನೆ, ಇಬ್ಬರಿಗೂ ವಿವಾಹದ ಮಂಟಪ ಎಲ್ಲ ಇದೆ. ಸಣ್ಣ ಗ್ರಾಮ ಅಂತೂ ಸಮುದ್ರ ತೀರದಲ್ಲಿ ಭವ್ಯವಾದದ್ದಿದೆ, ಅರಮನೆ ಎಲ್ಲ ಇದೆ. ಅಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯ ಪಾಣಿಗ್ರಹಣ ಮಾಡಿ ವಿವಾಹ ಮಾಡಿಕೊಂಡ. ಶಿಶುಪಾಲ ಅವರೆಲ್ಲ ಬೆಚ್ಚಾಗೋದು. ಅವ್ರು ಏನು ಮಾಡಿದರು, ಮೊದಲು ಸ್ವಯಂವರಾದಾಗ ಕೃಷ್ಣ ಬುದ್ಧಿವಂತಿಕೆ ಮಾಡಿದ, ಮದುವೆ ಮಾಡೋದು ಅಂತ ತಯಾರು ಮಾಡಿದಾಗ ರುಕ್ಮಿಣಿ ಮಾಡಿದ್ದು. ಈ ರೀತಿ ಮಾಡಿ ಆ ಬ್ರಾಹ್ಮಣರ ಹತ್ರ ಕಳಿಸಿದ್ರು. ಆ ಬ್ರಾಹ್ಮಣರೇ ಮುಂದೆ ವಾದಿರಾಜ ಸ್ವಾಮಿಗಳಾಗ್ತಕ್ಕಂಥವ್ರು ಅಂತ ಹೇಳ್ತಾರೆ. ಆದ್ದರಿಂದಲೇ ಕೃಷ್ಣ ಅವರಿಗೆ ವಿಶೇಷವಾದ ಭಾಗ್ಯ ಕೊಟ್ಟನು. ನಮ್ಮ ರುಕ್ಮಿಣಿ ಬರೆದ ಪತ್ರವನ್ನು ನನಗೆ ತಂದುಕೊಟ್ಟು ನಮ್ಮಿಬ್ಬರಿಗೆ ವಿವಾಹ ಮಾಡಿಸಿದ್ದರಿಂದ 5 ಪರ್ಯಾಯದಲ್ಲಿ ನೀವು ನನ್ನ ಪೂಜೆ ಮಾಡಿರಿ ಅಂತ ಆಗ ಹೇಳಿದ್ದಂತೆ ಪರಮಾತ್ಮ. ಅದೇ ಬ್ರಾಹ್ಮಣರೇ ವಾದಿರಾಜರಾಗಿ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನು ವೈಭವದಿಂದ ಮಾಡಿದ್ದಾರೆ ಅಂತ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಹೋತ್ಸವವನ್ನು ವರ್ಣನೆ ಮಾಡಿದ್ದಾರೆ. ಈ ಮನೆಯಲ್ಲಿ ನಿತ್ಯೋತ್ಸವ ಭವತ್ತೇಷಾಂ ನಿತ್ಯಶ್ರೀ ನಿತ್ಯ ಮಂಗಲಂ ಅಂತ ರುಕ್ಮಿಣಿ ಸಹಿತನಾಗಿರ್ತಕ್ಕಂಥ ಶ್ರೀಕೃಷ್ಣ ಕಲ್ಯಾಣ ಪರಂಪರೆಯನ್ನು ಉಂಟು ಮಾಡಲಿ, ವಿವಾಹ ಮಹೋತ್ಸವಾದಿಗಳೆಲ್ಲ ನಡೀಲಿ ಅಂತ ಆ ರುಕ್ಮಿಣಿ ಸಹಿತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಕೃಷ್ಣ